ಕೆಲವರಿಗೆ ಕಷ್ಟ ಆವಾಗವಾಗ ಬರ್ತಾ ಇರುತ್ತೆ. ಅದರಲ್ಲೇ ಗೊತ್ತಾಗುತ್ತೆ, ಅಯ್ಯೋ ಪಾಪ ಅನ್ನಲ್ಲ ನಾನು. ಅವ್ರ ಕಮಿಟ್ಮೆಂಟ್ ಇಲ್ಲ, ಅವ್ರ ಎನರ್ಜಿ ಬಗ್ಗೆ ಅವ್ರಿಗೆ ಕಮಿಟ್ಮೆಂಟ್ ಇಲ್ಲ. ಬೇರೆ ವಿಚಾರದಲ್ಲಿ ಇರಲಿ. ಯಾತಕ್ಕೆ ನಿನಗೆ ದುಃಖ? ನೀನು ಒಳಗಡೆ ಕಣ್ಣಿಂದ ನೋಡ್ತಾ ಇಲ್ಲ. ಸಿಂಪಲ್. ನಿನ್ನ ಪ್ರೆಸೆನ್ಸ್ ನೀನು ಫೀಲ್ ಮಾಡ್ತಾ ಇಲ್ಲ, ಅದಕ್ಕೆ ಸಫರಿಂಗ್ ಜೊತೆ ಇದೆಯಾ? ನಿನ್ನ ಮುಂದೆ ಏನು ಹರಿತಾ ಇದೆ ಅದನ್ನು ನೋಡ್ತಾ ಇಲ್ಲ ನೀನು. ನಿನ್ನ ಕಣ್ಮುಂದೆ ಏನೋ ಆಗ್ತಾ ಇದೆ, ಅದನ್ನು ನೀನು ನೋಡ್ತಾ ಇಲ್ಲ. ಅದು ನಿನ್ನ ರೂಪ ಬದಲಾಯಿಸುತ್ತೆ, ಅದನ್ನು ನೀನು ನೋಡ್ತಾ ಇಲ್ಲ. ನಿನ್ನ ದುಃಖ ಬೇರೆ ಫಾರ್ಮ್ ತೊಗೊಬಿಡುತ್ತೆ. ನೋಡೋಕ್ಕೆ ಶುರು ಮಾಡು. ಕಷ್ಟ ಇರ್ಬೋದು, ದುಃಖ ಇರ್ಬೋದು. ಪ್ರೆಸೆಂಟ್ ಮೊಮೆಂಟಲ್ಲಿ ಇನ್ ಯುವರ್ ಪ್ರೆಸೆನ್ಸ್ ಸ್ಟಾರ್ಟ್ ಸೀಯಿಂಗ್ ಥಿಂಗ್ಸ್ ರೂಪ ತೊಗೊಂಡ್ಬಿಡುತ್ತೆ. ನಿನ್ನ ದುಃಖ ಸಂತೋಷ ಆಗಿಬಿಡುತ್ತೆ, ಪ್ರೀತಿ ಆಗಿಬಿಡುತ್ತೆ, ಏನೋ ಆಗಿಬಿಡುತ್ತೆ, ರೂಪ ತೊಗೊಳುತ್ತೆ. ನೀನು ನೋಡ್ತಾ ಇಲ್ಲ ಅಷ್ಟೇ. ಅದಕ್ಕೆ ಆ ಫೀಲ್ ಮಾಡ್ತಾ ಇಲ್ವಲ್ಲ ಪ್ರೆಸೆಂಟ್ ಮೊಮೆಂಟಕ್ಕೆ ರಾಶಿ ರಾಶಿ ಯೋಚನೆ, ಮಾಯಾ ಪರದೆ ಬಂದ್ಬಿಡುತ್ತೆ. ರಿಲ್ಯಾಕ್ಸ್ ಮಾಡೋಕ್ಕಾಗಲ್ಲ. ಅದಕ್ಕೆ ಬೇರೆ ಥರ ಫ್ರೀಕ್ಔಟ್ ಆಗೋದು ಅಂದರೆ ಬೇರೆ ಥರ ಎಲ್ಲ ಬಿಟ್ಟಾಕಿ, ಇದರ ಕಂಟ್ರೋಲ್ ತಪ್ಪುತ್ತೆ. ನೀವೇ ಇಂಟರ್ಫಿಯರೆನ್ಸು ನಿಮ್ಮ ಪೀಸ್ಗೆ. ನೀವೇ ಇಂಟರ್ಫಿಯರ್ ಮಾಡ್ಕೊಳ್ತಿದ್ದೀರಾ ನಿಮ್ಮ ಶಾಂತಿ ನೆಮ್ಮದಿನ. ಅದಕ್ಕೆ ಯಾರೂ ಬೇರೆಯವ್ರು ಹೆಲ್ಪ್ ಮಾಡೋಕ್ಕಾಗಲ್ಲ. ಯಾರ್ದಾರು ಹೆಲ್ಪ್ ಕೇಳಿದ್ರೆ ಫೂಲಿಶ್. ನಾವು ಹೆಲ್ಪ್ ಮಾಡ್ತೀವಿ ಅಂತ ಬರೋರು ಫೂಲು. ಖಂಡಿತ ಹೆಲ್ಪ್ ಮಾಡೋಕ್ಕಾಗಲ್ಲ. ನೀವೇ ಮಾಡ್ಕೋಬೇಕು.